ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಸುನಿತಾ VSR ಮಾಡುವ ನಮಸ್ಕಾರಗಳು. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ಸವಿಚೈತ್ರ ಪದ್ಯದ ಸಂಪೂರ್ಣ ಸಾರಾಂಶವನ್ನು ನಾವು ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ. 10ನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಒಂದು 2ನೇ ಪದ್ಯವಾಗಿರುವ ಸವಿಚೈತ್ರ. ಈ ಸವಿಚೈತ್ರ ಈ ಪದ್ಯದಲ್ಲಿ 3 ಅಂಕಗಳಿಗೆ ಸಂಬಂಧಪಟ್ಟಂತಹ ಒಂದು ಭಾವಾರ್ಥವನ್ನು ಕೊಡುವಂತಹ ಸಂಭವ ಇರೋದರಿಂದ ಆ ಪದ್ಯಗಳ ಒಂದು ಸಾರಾಂಶ ಯಾವ ರೀತಿ ಇರುತ್ತೆ ಅಂತ ಹೇಳಿಬಿಟ್ಟು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸವಿಚೈತ್ರ ಈ ಪದ್ಯವನ್ನು ಬರೆದಂತಹ ಕವಿಗಳ ಹೆಸರು ಬಂದು ಬಸವರಾಜ ಸಾದರ. ಮೊದಲನೇ ಪ್ಯಾರಾದಲ್ಲಿ, ಮೊದಲನೇ ಚರಣದಲ್ಲಿ ಯುಗದ ಆದಿಯು ಬಂತು, ಸೊಗದ ಸುಗ್ಗಿಯು ತಂತು, ಜಗಕ್ಕೆಲ್ಲ ಹೊಸ ಕಳೆಯು ತುಂಬಿತೆಂತು, ಬಗೆ ಬಗೆಯ ಬಣ್ಣಗಳ ಬರೆದ ಚಿತ್ರದ ಹಾಗೆ ನೆಲದಮ್ಮ ನವವಧುವೆ ಆದಳಿಂತು. ಈ ಮೊದಲ ಸ್ಟಾಂಜದಲ್ಲಿ ಕೇಳಿರುವಂಥರ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಭಾವಾರ್ಥವನ್ನು ನಾವು ಬರೀಬೇಕಾಗತ್ತೆ. ಸೊ ಅದಕ್ಕೆ ಉತ್ತರ ಈ ರೀತಿ ನೋಡೋಣ. ಪದ್ಯ ಸವಿಚೈತ್ರ, ಕವಿ ಬಸವರಾಜ ಸಾದರ. ಈ ಪದ್ಯವನ್ನು ಬಸವರಾಜ ಸಾದರ ಅವರ ಸವಿಚೈತ್ರ ಎಂಬ ಪದ್ಯದಿಂದ ಆರಿಸಲಾಗಿದೆ. ಮಕ್ಕಳೇ, ಇದೊಂದು ನಿಮಗೆ ಪ್ಲಸ್ ಪಾಯಿಂಟ್ ಏನಂದರೆ, ಕೆಲವು ಮಕ್ಕಳು ಅಂದ್ಕೊತಾರೆ ಭಾವದ ಒಂದು ಸಾರಾಂಶ ಭಾವಾರ್ಥ ನಮಗೆ ಬರೆಯೋಕ್ಕೆ ಬರ್ತಾ ಇಲ್ಲ ಅಂದರೆ ನಾವು ಏನು ಮಾಡೋದು ಅಂತ. ಇಲ್ಲಿ ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ಸಾರಾಂಶವನ್ನು ಮೊದಲನೇದಾಗಿ ನೀವು ಈ ಒಂದು ಪದ್ಯವನ್ನು ಬರೆದಿದ್ದಾದಮೇಲೆ ಈ ಪದ್ಯದ ಕೆಳಗಡೆ ಈ ರೀತಿಯಾಗಿ 2 ಸ್ಟೆಪ್ಪುಗಳಲ್ಲಿ, ಅಂದರೆ ಪದ್ಯ ಸವಿಚೈತ್ರ, ಕವಿ ಬಸವರಾಜ ಸಾದರ. ಈ ಪದ್ಯವನ್ನು ಬಸವರಾಜ ಸಾದರ ಅವರ ಸವಿಚೈತ್ರ ಎಂಬ ಪದ್ಯದಿಂದ ಆರಿಸಲಾಗಿದೆ ಅಂತ ಹೇಳಿಬಿಟ್ಟು ಈ 2 ಪಾಯಿಂಟನ್ನು ಬರೆದಾಗ ನಿಮಗೆ 1 ಮಾರ್ಕು ಅಥವಾ 1.5 ಮಾರ್ಕು ಸಿಗುವಂತಹ ಅವಕಾಶ ಇರುತ್ತದೆ. ಇವಾಗ ಸಾರಾಂಶಕ್ಕೆ ಬನ್ನಿ, ಭಾವಾರ್ಥಕ್ಕೆ ಬನ್ನಿ. ಯುಗಾದಿ ಎಂದರೆ ಹೊಸ ವರ್ಷ. ಹೊಸ ವರ್ಷ ಬಂದಿದೆ, ಸೊಗದ ಸುಗ್ಗಿಯನ್ನು ತಂದಿದೆ. ಯುಗದ ಆದಿ ಬಂದಿದೆ, ಸೊಗದ ಸುಗ್ಗಿಯು ತಂದಿದೆ. ಪರಿಸರದಲ್ಲಿ ಹೊಸ ಕಲೆಯೊಂದು ತುಂಬಿಕೊಂಡಿದೆ. ಅಂದರೆ ಯುಗಾದಿಯ ಸಮಯದಲ್ಲಿ ಪರಿಸರದಲ್ಲಿ ಗಿಡ ಮರಗಳು ಚಿಗುರುವ ಸಮಯ. ಪರಿಸರವು ಬಗೆ ಬಗೆ ಬಣ್ಣಗಳಿಂದ ಬರೆದ ಚಿತ್ರದ ಹಾಗೆ ನೆಲದಮ್ಮ ನವವಧುವೆಯಂತೆ. ಮಕ್ಕಳೇ, ಅಲ್ಲಿ ಬೈ ಮಿಸ್ಟೇಕ್ ನಾನು ಮದುವೆಯಂತೆ ಅಂತ ಕೊಟ್ಟಿದ್ದೀನಿ, ಅದು ವಧುವೆಯಂತೆ ಅಂತ ದಯವಿಟ್ಟು ಓದ್ಕೋಬೇಕಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ. ವಧುವೆಯಂತೆ ಕಾಣುತ್ತಿದ್ದಾಳೆ ಅಂತ ಕವಿ ವರ್ಣಿಸುತ್ತಾರೆ. ಈ 2ನೇ ಚರಣ, ಕೊರಡ ಕೊನರಸಿ ತುದಿಗೆ ಮುಗುಳನಗೆ ಮುತ್ತಿಟ್ಟು, ಬರಡು ಜೀವಕ್ಕೆ ಹೊಸತು ಚೈತನ್ಯವು, ಕುಕಿಲ ಕೋಗಿಲೆ ಕಂಠ ಮುಕ್ತ ತಾರಕ ಕೇರಿ, ಚಿಲಿಪಿಲಿಯ ಕಲರವಕ್ಕೆ ಮತ್ತೇರಿದೆ. ಈ ಒಂದು ಪದ್ಯದ ಸಾರಾಂಶ, ಮೊದಲನೇ ಪಾಯಿಂಟು, ಪದ್ಯ ಸವಿಚೈತ್ರ, ಕವಿ ಬಸವರಾಜ ಸಾದರ. ಈ ಪದ್ಯವನ್ನು ಬಸವರಾಜ ಸಾದರ ಅವರ ಸವಿಚೈತ್ರ ಎಂಬ ಪದ್ಯದಿಂದ ಆರಿಸಲಾಗಿದೆ. ಚೈತ್ರ ಮಾಸದಲ್ಲಿ ಒಣಗಿದ ಎಲೆಗಳು ಉದುರಿ ಹೊಸ ಚಿಗುರು, ಹೊಸ ಹೂಗಳು ಹರಳಿ ನಗೆಯನ್ನು ಬೀರುತ್ತವೆ. ಬರಡು ಆಗಿರುವ ಜೀವಕ್ಕೆ ಹೊಸ ಚೈತನ್ಯ ಬಂದಿದೆ. ಕೋಗಿಲೆಯ ಮಧುರ ಕಂಠ ಇಂಪಾಗಿ ಹಾಡುತ್ತಾ ಹಕ್ಕಿಗಳ ಚಿಲಿಪಿಲಿಯ ಕಂಠಕ್ಕೆ ಮತ್ತೇರುತ್ತದೆ ಎಂದು ಕವಿಗಳು ವರ್ಣಿಸಿದ್ದಾರೆ. 3ನೇ ಪ್ಯಾರಾದಲ್ಲಿ, ಮೈ ಕೊಡವಿ ಎದ್ದ ಜಗ ಕಗ ಪಕ್ಷಿ ಪ್ರಾಣಿಗಳು, ಲಘು ಬಗೆಯ ದಗದಕ್ಕೆ ಹೊರಟಂತಿದೆ, ಹೊಸತು ಜೀವೋಲ್ಲಾಸ ಚಿಗಿತ ಭಾವ ವಿಲಾಸ, ನೆಲ ಮುಗಿಲ ವಾಲಗವೇ ನಡೆದಂತಿದೆ. ಉತ್ತರ ಪದ್ಯ ಸವಿಚೈತ್ರ, ಕವಿ ಬಸವರಾಜ ಸಾದರ. ಈ ಪದ್ಯವನ್ನು ಬಸವರಾಜ ಸಾದರ ಅವರ ಸವಿಚೈತ್ರ ಎಂಬ ಪದ್ಯದಿಂದ ಆರಿಸಲಾಗಿದೆ. ವಿವರಣೆ ಈ ರೀತಿ ಇದೆ. ಯುಗಾದಿ ಹೊಸ ವರ್ಷವಾಗಿದ್ದು, ಚೈತ್ರ ಎಂದರೆ ವಸಂತ, ವಸಂತನೆಂದರೆ ಋತುಗಳ ರಾಜ.
ಈ ಋತುವಿನಲ್ಲಿ ಫಲಪುಷ್ಪಗಳು ಸಮೃದ್ಧವಾಗಿರುತ್ತವೆ. ಬೆಳಗಿನ ಸಮಯದಲ್ಲಿ ನಿದ್ರೆಯಿಂದ ಮೈ ಮುರಿದು ಮೇಲಕ್ಕೆ ಎದ್ದ ಜಗತ್ತಿನ ಪ್ರಾಣಿ ಪಕ್ಷಿಗಳು ಬಗೆ ಬಗೆಯ ಕೆಲಸಕ್ಕೆ ಬೇಗ ಬೇಗನೆ ಹೊರಟಂತೆ ಕಾಣುತ್ತಿವೆ. ಹೊಸ ಉಲ್ಲಾಸ ತುಂಬಿ ಭಾವನೆಗಳು ಚಿಗುರೊಡೆಯುತ್ತಿವೆ. ಪರಿಸರದಲ್ಲಿ ಹೊಸ ಉತ್ಸಾಹ ಕಂಡುಬರುತ್ತದೆ. ನೆಲದಿಂದ ಆಕಾಶದವರೆಗೂ ಮಂಗಳವಾದ್ಯಗಳು ನಡೆದಂತೆ ಕಾಣುತ್ತಿವೆ ಎಂದು ಕವಿ ಹೇಳುತ್ತಾರೆ. ಕೊನೆಯ ಒಂದು ಚರಣ. ಯುಗದ ಹಿಂದಿನ ಕೊಳೆಯ ತಿಕ್ಕಿ ಮೈ ತೊಳೆದಂತೆ ನಗುವ ನಲಿವಿನ ಮುಖವೇ ಎಲ್ಲೆಲ್ಲಿಯೂ ಬೆಲ್ಲ ಬೇವಿಗೆ ಸೇರಿ ಕಹಿ ಕಳೆದು ಸಿಹಿ ಹೆಚ್ಚಿ ಎಲ್ಲರೆದಗಳ ತುಂಬ ಸವಿಚೈತ್ರವು. ಪದ್ಯ ಸವಿಚೈತ್ರ, ಕವಿ ಬಸವರಾಜ ಸಾದರ. ಈ ಪದ್ಯವನ್ನು ಬಸವರಾಜ ಸಾದರ ಅವರ ಸವಿಚೈತ್ರ ಎಂಬ ಪದ್ಯದಿಂದ ಆರಿಸಲಾಗಿದೆ. ಹೊಸ ವರ್ಷವಾದ ಯುಗಾದಿಯಲ್ಲಿ ಹಿಂದಿನ ದಿನಗಳಲ್ಲಿ ಮಾಡಿದ ಪಾಪಕರ್ಮಗಳ ಕೊಳೆಯನ್ನು ತಿಕ್ಕಿ ಮೈ ತೊಳೆದುಕೊಂಡು ಶುಚಿಯಾಗಿರುತ್ತವಂತೆ. ಈ ಶುಚಿ ಮಾಡ್ಕೊಳ್ತೀವಿ ಅಂತ ಎಲ್ಲಿ ನೋಡಿದರೂ ನಗುತ್ತಿರುವ ಸಂತೋಷದ ಮುಖಗಳೇ ಕಾಣುತ್ತವೆ. ಯುಗಾದಿಯಲ್ಲಿ ಬೇವು ಬೆಲ್ಲವನ್ನು ತಿಂದು ಸುಖವನ್ನು ಹೆಚ್ಚಿಸಿಕೊಂಡು ಕಹಿಯ ಸ್ಥಾನವನ್ನು ಕಡಿಮೆ ಮಾಡಿ ಎಲ್ಲರ ಮನಗಳಲ್ಲಿ ಸವಿಚೈತ್ರವೇ ತುಂಬಲಿ ಎಂದು ಕವಿ ವರ್ಣಿಸಿದ್ದಾರೆ. ಮಕ್ಕಳ, ಇದು ನಿಮಗೆ ಅರ್ಥ ಆಯಿತು ಅಂತ ತಿಳ್ಕೊಂತೀನಿ. ಧನ್ಯವಾದಗಳು.